ಎಲ್ರಿಗೂ ನಮಸ್ತೆ. ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಹಾಗಾಗಿ ಈಗಿನ ಎಳೆಯ ಕಂದಮ್ಮಗಳಿಗೆ ರಾಜಕೀಯ, ಅಧಿಕಾರ, ಪ್ರಜಾಪ್ರಭುತ್ವದ ಅರಿವು ಮೂಡಿಸುವಿಕೆ ಮುಂದಿನ ದಿನಗಳಲ್ಲಿ ಅವರನ್ನು ಭವ್ಯ ಭಾರತದ ಸತ್ಪ್ರಜೆಯನ್ನಾಗಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಾನಾಗಿವತ್ತು ಇದೆಲ್ಲ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ? ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಕ್ಷೇತ್ರ ಭೇಟಿಗೆ ಅಂತ ಕರ್ಕೊಂಡು ಹೋಗಿದ್ವಿ. ಬನ್ನಿ ನಮ್ಮ ಎಂಟ್ರಿ ಹೇಗಿತ್ತು ನೋಡೋಣ. ಜಿಲ್ಲಾಧಿಕಾರಿಗಳಂದ್ರೆ ನಮ್ಮ ಜಿಲ್ಲೆಗೆ ಅಧಿಕಾರಿ, ನಮ್ಮ ಜಿಲ್ಲೆಗೆ ಅಧಿಕಾರಿ ಅವರು ಕೂರಂತ ಜಾಗ ಇದೆ, ಅವ್ರದ್ದು ಚೇಂಬರ್ ಇದೆ. ದೊಡ್ಡ ಅಧಿಕಾರಿ ಇವ್ರದ್ದು ಏನಾದ್ರು ಮೀಟಿಂಗ್ಸ್ ಇದ್ರೆ ಮೀಟಿಂಗ್ ಅಲ್ಲಿ ನೋಡಿದ್ರಲ್ಲ, ಇಲ್ಲಿ ಹೋಗ್ತಾರೆ. ಆ ಮೀಟಿಂಗ್ ಅಲ್ಲಿ ಅಂದ್ರೆ ಇದು ಕೋರ್ಟ್ ಹಾಲ್ ಇದೆ. ಕೋರ್ಟ್ ಹಾಲ್ ಇತ್ತು ನಮ್ದು ಸ್ಟಾಪ್, ಇದು ಆಫೀಸರ್ಸ್ ಮೀಟಿಂಗ್ ಹಾಲ್. ಅಲ್ಲಿ ಗುರುವಾರ ಮತ್ತೆ ಬುಧವಾರ ಕೋರ್ಟು ನಡೆಸ್ತಾರೆ. DC ಅವರು ರೆವಿನ್ಯೂ ಕೋರ್ಟ್ ನಡೆಸ್ತಾರೆ. ಮತ್ತೆ ಮೀಟಿಂಗ್ ಇದ್ರೂ ಇಲ್ಲೇ ತಗೊಳ್ತಾರೆ. ಅಲ್ಲಿ ಈಗ ಹೋಗಿದ್ವಲ್ಲ ನಾವು, ಸಭಾಂಗಣ ನೋಡಿದ್ರಲ್ಲ ದೊಡ್ಡದು, ಅದು ದೊಡ್ಡ ಸಭಾಂಗಣ. ಅಂದರೆ ಎಲ್ಲ ಪಬ್ಲಿಕ್ ಏನಾದರೂ ಮೀಟಿಂಗು, ಆಮೇಲೆ ಭಾಳ ಜನ ಆಫೀಸರ್ಸ್ ಮೀಟಿಂಗ್ ಇದ್ದರೆ ಅಲ್ಲಿ ತಗೊಳ್ತಾರೆ ಸಭಾಂಗಣದಲ್ಲಿ. ಇಲ್ಲಿ ನಮ್ದು ರೆವಿನ್ಯೂ ಸಂಬಂಧಪಟ್ಟಂಗೆಲ್ಲ ಈ ಕಡೆ ಕೋರ್ಟಲ್ಲಿ ಇದೆ ಅಲ್ಲ, ಪಕ್ಕಕ್ಕೆ ಹೋಗಿದ್ರಲ್ಲ, ಅಲ್ಲಿ ಮೀಟಿಂಗ್ ತಗೊಳ್ತಾರೆ. ನೀವು ಆಗ್ಬೇಕು DC, ಯಾರು DC ಆಗ್ಬೇಕಂತಿದ್ದೀರಲ್ಲ, ನೀವು DC ಆದರೆ ನಿಮ್ಮ ಚೇಂಬರ್ ಹಿಂಗೆ ಇರುತ್ತೆ. ಮೊದಲು ಇಷ್ಟು ದೊಡ್ಡ ಕಟ್ಟಡವನ್ನು ನೋಡಿ ನಮ್ಮ ಮಕ್ಕಳು ಥ್ರಿಲ್ ಆದರು. ಸಾಲಾಗಿ ಒಂದೊಂದೇ ಇಲಾಖೆಯ ಕಾರ್ಯ ಕಚೇರಿಗಳನ್ನು ನೋಡುತ್ತಾ ಅದರ ಕಾರ್ಯವಿಧಾನಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಸಾಗಿದ್ವಿ. ಮುಂದೆ ಜಿಲ್ಲಾಧಿಕಾರಿಯವರ ಕಾರ್ಯಾಲಯಕ್ಕೆ ಭೇಟಿ ಮಾಡಿ ಅವರ ಅಧಿಕಾರ ವ್ಯಾಪ್ತಿ, ಅವರ ಆಯ್ಕೆ ಹೇಗೆ ಇರುತ್ತೆ ಅನ್ನೋದ್ರ ಕುರಿತಾಗಿ ಅವರ ಆಪ್ತ ಸಹಾಯಕರು ತುಂಬ ವಿವರವಾಗಿ ಮಕ್ಕಳಿಗೆ ತಿಳಿಸಿದರು. ಐ ಥಿಂಕ್ ಅಲ್ಲಿಯ ಒಂದು ಅಧಿಕಾರ ಶಕ್ತಿಯನ್ನು ಕಂಡು ನಮ್ಮ ಮಕ್ಕಳಿಗೂ ನಾವು ಮುಂದೆ ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಯನ್ನು ಮುನ್ನಡೆಸಬೇಕು ಅಂತ ಅನಿಸಿರೋದ್ರಲ್ಲಿ ಸಂದೇಹನೇ ಇಲ್ಲ. ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಡುಬರುವ ಎಲ್ಲ ಇಲಾಖೆಯ ಮುಖ್ಯಸ್ಥರು ನಮ್ಮ ಮಕ್ಕಳೊಂದಿಗೆ ಕೆಲವು ಮಾಹಿತಿಯನ್ನು ಹಂಚಿಕೊಂಡ್ರು. ಅಲ್ಲಿನ ಕೋರ್ಟ್ ಹಾಲ್ ನೋಡಿ ಕೋರ್ಟ್ ಹೀಗೆಲ್ಲ ಇರುತ್ತಾ ಅಂತ ಅಚ್ಚರಿನೂ ಆದರು. ಬರೀ ಸಿನಿಮಾಗಳಲ್ಲಿ ನೋಡಿರ್ತಾರೆ, ರಿಯಲ್ಲಾಗಿ ನೋಡಿ ನಮ್ಮ ಮಕ್ಕಳು ನಿಜವಾಗ್ಲೂ ಥ್ರಿಲ್ ಆದರು. ಒಟ್ಟಾರೆಯಾಗಿ ಜಿಲ್ಲೆಯನ್ನು ಮುನ್ನಡೆಸೋ ಜಿಲ್ಲಾಧಿಕಾರಿ ನಾವೆಲ್ಲ ಆಗಬೇಕು ಅಂತ ನಮ್ಮ ಮಕ್ಕಳಲ್ಲಿ ಒಂದು ಆಸೆನೂ ಮೊಳಕೆಯೊಡಿತು. ಚುನಾವಣೆ ಸಂಬಂಧಪಟ್ಟಂಗೆ ಒತ್ತಾಯ ಮಾಡೋದು, ಓಟ್ ಹಾಕಿ ಅನ್ನೋದು, ಆಮೇಲೆ ದುಡ್ಡು ಆಮಿಷ ಏನೇ ಕೊಡ್ತಿದ್ರು ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋದು. ಅಲ್ಲಿದೆಲ್ಲ MCMC ಅಂದರೆ ಮೀಡಿಯಾ ಮಾನಿಟರಿಂಗ್ ಅಲ್ಲ. ಮೀಡಿಯಾ ಅಂತಂದರೆ ಇವಾಗ ಏನಾದರೂ ಈ ಚುನಾವಣೆ ನೀತಿ ಸಂಹಿತೆ ಜಾರಿ ಇದ್ದಾಗ ಕೆಲವೊಂದು ಪ್ರಚಾರ ಮಾಡೋಂಗಿರಲ್ಲ. ಈ ಸ್ಕೀಮ್ಸ್ ಕೊಟ್ಟಿರಲ್ಲ, ಬಸ್ಸಿಂದಾಗಲಿ, ಯುವ ನಿಧಿದಾಗಲಿ, ಆಮೇಲೆ ವಿದ್ಯುತ್ದಾಗಲಿ, ಅದನ್ನು ನಾವು ಹಿಂಗೆ ಮಾಡಿದ್ದೀವಿ ಹಂಗೆ ಮಾಡಿದ್ದೀವಿ ಅಂತ ಬೇರೆ ಥರ ಪ್ರಚೋದನೆ ಕೊಟ್ಟು ನಮಗೆ ಓಟ್ ಹಾಕಿ ಅಂತ ಇದು ಮಾಡ್ತಾರಲ್ಲ, ಅದನ್ನು ನಾವು ಅಲ್ಲಿ ಆ ಥರ ಏನಾದ್ರು ಅಹಿತಕರ ಘಟನೆ ಆದರೆ ಅಲ್ಲಿ ನೋಟಿಂಗ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತೀವಿ. ಇದು ಚುನಾವಣೆ ಕಂಟ್ರೋಲ್ ರೂಮ್ ಇದೆ. ಚೆಕ್ ಪೋಸ್ಟು, CVGL, MCMC, ಮೀಡಿಯಾ ಮಾನಿಟರಿಂಗ್. ದೇಶ ಸುತ್ತು ಕೋಶ ಓದು ಅನ್ನೋ ನಾಣ್ಣುಡಿಯಂತೆ ಒಂದು ಸ್ಥಳದ ಬಗ್ಗೆ ಓದಿ ತಿಳ್ಕೊಂಡಿರೋ ಜ್ಞಾನಕ್ಕಿಂತ ನಾವು ಆ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರಾತ್ಯಕ್ಷವಾಗಿ ಕಂಡಾಗ ಸಿಗೋ ಜ್ಞಾನ ಅದಕ್ಕಿಂತ ಹೆಚ್ಚು ಅಂತಾನೆ ಹೇಳಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.